ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಅಲ್ವಾ. ತಮ್ಮನೇಲಿ ನೋಡಿದ್ಮೇಲೆ ಯಾವೊಂದು ಟಾಪಿಕ್ಕು ಯಾವೊಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಇಲ್ಲಿ ಏಲಕ್ಕಿನ ತೋರಿಸ್ತಾ ಇದ್ದೀನಿ. ಇವತ್ತು ದಿನ ನಾನು ನಿಮಗೆ ಏಲಕ್ಕಿ ರೆಮಿಡಿ ತಂದಿದ್ದೀನಿ. ಏಲಕ್ಕಿ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ರೆಮಿಡಿ ಅಂತಲೇ ಹೇಳ್ಬೋದು. ಈ ಒಂದು ಏಲಕ್ಕಿ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಹಣಕಾಸಿನ ಸಮಸ್ಯೆ ಇದ್ರೂ ತುಂಬ ಸುಲಭವಾಗಿ ನಿವಾರಣೆ ಆಗುತ್ತೆ. ಮತ್ತು ಸಕಲ ದೋಷಗಳಿದ್ರೂ ಸಹ ನಿವಾರಣೆ ಆಗುತ್ತೆ. ನಾನಾ ಮೂಲಗಳಿಂದ ಹಣ ಬರುವಂತಹ ಒಂದು ಯೋಗಕಾರಕವಾದಂಥ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ಜೊತೆಗೆ ಧನ ಆಕರ್ಷಣೆ ಆಗುವಂತಹ ಒಂದು ತಂತ್ರದ ಪರಿಹಾರ ಇದು ಅಂತಲೇ ಹೇಳ್ಬೋದು. ಇದನ್ನ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಏಲಕ್ಕಿ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ. ಹಾಗಾಗಿ ಈ ಒಂದು ಏಲಕ್ಕಿ ರೆಮಿಡಿಯನ್ನು ನೀವು ಯಾವ ವಾರ ಬೇಕಾದ್ರೂ ಸಹ ನೀವು ಮಾಡ್ಕೋಬೋದು. ಅಂದರೆ ಆದಷ್ಟು ನೀವು ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಾಗಿರ್ಬೋದು, ಈ ರೀತಿ ನೀವು ಆದಷ್ಟು ದಿನಗಳನ್ನ ನೋಡಿ ಈ ಒಂದು ಏಲಕ್ಕಿ ರೆಮಿಡಿನ ನೀವು ಮಾಡ್ಕೊಳ್ಳಿ. ಒಂದು ಅದ್ಭುತವಾದಂತಹ ಒಂದು ತಂತ್ರದ ಪರಿಹಾರ, ನಿಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡುವಂತಹ ಒಂದು ಏಲಕ್ಕಿಯ ರೆಮಿಡಿ ಇದು ಅಂತಲೇ ನಾವು ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಫ್ರೆಂಡ್ಸ್. ಇವತ್ತು ತಂದಿರುವಂತಹ ಈ ಒಂದು ಏಲಕ್ಕಿ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿ. ಹಾಗಾಗಿ ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾವು ಈ ಒಂದು ಏಲಕ್ಕಿನ ಬಳಸ್ಕೊಂಡು ಯಾವ ಒಂದು ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ದೋಷಗಳು, ಸಕಲ ಸಂಕಷ್ಟಗಳು ಸಹ ಬಗೆಹರಿಸ್ಕೋಬೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣದ ಅವಶ್ಯಕತೆ ತುಂಬಾ ಮುಖ್ಯ ಅಲ್ವಾ. ಪ್ರತಿ ಮನುಷ್ಯನಿಗೂ ಸಹ ಹಣ ಅನ್ನೋದು ಬೇಕೇ ಬೇಕು. ನಾವು ಜೀವನ ಮಾಡಬೇಕು ಅಂತಂದರೆ ನಮಗೆ ಹಣ ಬೇಕೇ ಬೇಕು ಅಲ್ವಾ. ಹೌದು ಫ್ರೆಂಡ್ಸ್, ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ, ಹಣಕ್ಕೆ ದಾರಿದ್ರ್ಯತೆ ಬಂದಿದೆ. ನಾವು ಎಷ್ಟು ದುಡಿದ್ರೂ ಸಹ ನಮಗೆ ಹಣ ಅಂತ ಅನ್ನೋದು ನಮಗೆ ಮನೇಲಿ ಉಳಿಯೋದೇ ಇಲ್ಲ. ಈಗ ದುಡ್ದು ಹೀಗೆ ಹಣ ತಂದಿರ್ತೀವಿ, ಆಗಲೇ ಏನಾದರೂ ಒಂದು ಸಮಸ್ಯೆಯಿಂದಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಮೂಲದಿಂದಾಗಿರ್ಬೋದು, ಹಣ ಖರ್ಚಾಗುವಂಥದ್ದಾಗಿರ್ಬೋದು, ಇಲ್ಲ ನಮಗೆ ಎಷ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾಯಿಲ್ಲ, ಮತ್ತು ಸಾಲದ ಮೇಲೆ ಸಾಲ ಆಗ್ತಾ ಇದೆ. ನೋಡಿ, ದುಡಿದು ನಾವು ಹಣ ತಂದಿರ್ತೀವಿ, ಆದರೂ ಸಹ ನಮಗೆ ತಂದಂತಹ ಹಣ ಒಂದಿನ 2 ದಿನ ಅಷ್ಟೇ ಮನೆಯಲ್ಲಿ ಉಳಿಯೋದು, ಅಷ್ಟೂ ಸಹ ಉಳಿಯಲ್ಲ. ಸಾಲದವರಿಗೆ ಕಟ್ಟೋದಾಗಿರ್ಬೋದು, ಒಂದು EMI ಕಟ್ಟೋದಾಗಿರ್ಬೋದು, ಇಲ್ಲ ಬಾಡಿಗೆ ಕಟ್ಟೋದಾಗಿರ್ಬೋದು, ಈ ರೀತಿ ಹಲವಾರು ಕಾರಣಗಳಿಂದ ಹಣ ಅಂತ ಅನ್ನೋದು ಖರ್ಚಾಗ್ತಾ ಹೋಗ್ತಾ ಇರುತ್ತೆ ಅಲ್ವಾ. ಕೈಯಲ್ಲಿ ಬಿಡುಗಾಸು ಸಹ ಉಳಿಯಲ್ಲ. ಅಂತಹ ಪರಿಸ್ಥಿತಿಗಳಲ್ಲಿ ನೀವು ಈ ಒಂದು ರೆಮಿಡಿನ ಮಾಡ್ಕೊಂಡು ನೋಡಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಶುಭ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ಗಂಡ ಹೆಂಡತಿ ನಡುವೆ ಜಗಳಗಳು ಕದನಗಳಾಗ್ತಾ ಇದೆ, ದುಡಿದ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ, ಮನೆಯಲ್ಲಿ ನೆಗೆಟಿವ್ ಅನ್ನೋದೇ ತುಂಬಿಕೊಂಡಿದೆ, ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಆಗ್ತಾ ಇಲ್ಲ, ಯಶಸ್ಸು ಅನ್ನೋದೇ ಇಲ್ಲ, ಸಾಲದ ಮೇಲೆ ಸಾಲನೇ ಆಗ್ತಾ ಇದೆ ಅಂತಂದರೆ ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ. ಇದು ಯಾವ ರೀತಿ ಹಣನ ಆಕರ್ಷಣೆ ಮಾಡುತ್ತೆ. ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದಾಗ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಿಂದ ಹೊರಗಡೆ ಹೋಗದೇ ಇರುವಂತೆ ಯಾವ ರೀತಿ ಇದು ಆಕರ್ಷಣೆ ಮಾಡುತ್ತೆ, ಹಣನ ಅಟ್ರಾಕ್ಷನ್ ಮಾಡುತ್ತೆ ಅಂತ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ಇಂಥ ಒಳ್ಳೆ ಟಾಪಿಕ್ಗೆ ನೀವೇನೋ ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡೋದು. ಹಾಗಾದರೆ ಯಾವ ರೀತಿ ಇದನ್ನ ಮಾಡೋದು, ನಾವು ಹಣನ ಯಾವ ರೀತಿ ಉಳಿಸೋದು, ಹಣನ ಯಾವ ರೀತಿ ಅಟ್ರಾಕ್ಷನ್ ಮಾಡೋದು, ಮನೆಯಲ್ಲಿ ಹಣ ನೀರಿನಂತೆ ಖರ್ಚಾಗ್ತಾ ಇದೆ, ಏನಪ್ಪ ದುಡ್ದದ್ದೆಲ್ಲ ಖರ್ಚಾಗ್ತಾ ಇದೆಯಲ್ಲ ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಂಡು ನೋಡಿ, ನಿಮಗೆ ಒಂದು ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾವು ಈ ಒಂದು ಏಲಕ್ಕಿನ ಬಳಸ್ಕೊಂಡು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈ ಏಲಕ್ಕಿ ಅಂತ ಅನ್ನೋದು ತುಂಬಾ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದಂಥ ಪದಾರ್ಥ. ಇದರ ಸುವಾಸನೆ ಅಂದ್ರೂ ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಇದನ್ನು ನಾವು ಪ್ರತಿಯೊಬ್ಬರು ಅಡುಗೆ ಮನೆಯಲ್ಲೂ ಸಹ ಇರುತ್ತೆ. ಮತ್ತು ನಾವು ಮನೆಯಲ್ಲಿ ಒಂದು ಸಿಹಿ ಪದಾರ್ಥ ಮಾಡೋದಕ್ಕಾಗಿರ್ಬೋದು, ಇಲ್ಲ ನಾವು ಒಂದು ನೈವೇದ್ಯ ಮಾಡೋಕ್ಕಾಗಿರ್ಬೋದು, ಈ ಏಲಕ್ಕಿನ ನಾವು ಬಳಸ್ತೀವಿ ಅಲ್ವಾ. ಈ ಏಲಕ್ಕಿ ಹಣನ ಆಕರ್ಷಣೆ ಮಾಡುವಂತಹ ಒಂದು ಗುಣವನ್ನು ಹೊಂದಿದೆ. ಈ ಏಲಕ್ಕಿ ಶುಕ್ರನಿಗೆ ಸಂಬಂಧಪಟ್ಟಿದ್ದು, ಮತ್ತು ಈ ಏಲಕ್ಕಿ ಮಾತೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಈ ಏಲಕ್ಕಿ ಅಡುಗೆಗೆ ಮಾತ್ರ ನಾವು ಬಳಸೋದಲ್ಲದೆ
ನಾವು ಶುಭ ಕಾರ್ಯಗಳಲ್ಲೂ ಸಹ ನಾವು ಬಳಸ್ತೀವಿ ಫ್ರೆಂಡ್ಸ್. ಈ ಏಲಕ್ಕಿನ ನಾವು ಪೂಜೆ ಪುರಸ್ಕಾರಗಳಲ್ಲಿ ನೈವೇದ್ಯ ಮಾಡೋಕ್ಕೋಸ್ಕರನೂ ಸಹ ನಾವು ಈ ಏಲಕ್ಕಿನ ಬಳಸ್ತೀವಿ ಅಲ್ವಾ. ಈ ಏಲಕ್ಕಿ ಯಾರ ಅಡುಗೆ ಮನೆಯಲ್ಲಿ ಏಲಕ್ಕಿ ಇರುತ್ತೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರೆ ಅಂತಲೂ ನಾವು ಹೇಳ್ಬೋದು. ನೋಡಿ, ಅಡುಗೆಗೆ ಹಾಕಿದರೆ ಸಾಕು ನಮಗೆ ಗಮ್ ಅಂತ ಒಂದು ಸುವಾಸನೆ ಬರುತ್ತೆ, ನಮ್ಮ ಹತ್ರ ಇಟ್ಕೊಂಡ್ರೂ ಸಾಕು ಒಂದು ಸುವಾಸನೆ ಬರುತ್ತೆ ಅಲ್ವಾ. ಈ ಏಲಕ್ಕಿನ ಈಗ ನಾವು ಹೊರಗಡೆ ಎಲ್ಲ ಹೋಗಿ ನಾವು ಫಂಕ್ಷನ್ಗಳೆಲ್ಲ ಆಗಿರ್ಬೋದು, ಇಲ್ಲ ಯಾರಾದರೂ ಊಟಕ್ಕೆ ಕರೆದಿದ್ರೆ ಅವ್ರ ಮನೆಗೆ ಹೋಗಿ ಊಟ ಮಾಡುವಂಥದ್ದಾಗಿರ್ಬೋದು. ಈ ರೀತಿ ನಾವು ಹೊರಗಡೆ ಹೋಗಿ ಊಟ ಮಾಡಿದಾಗ ನಮಗೆ ಗೊತ್ತಿಲ್ಲದೇನೋ ಅವ್ರುಗಳು ಮದ್ದು ಹಾಕಿರ್ತಾರೆ ನೋಡಿ. ಅಂಥ ಮದ್ದನ್ನು ಸಹ ಇದು ಒಂದು ತೆಗೆದು ಹಾಕುವಂತಹ ಒಂದು ಗುಣ ಈ ಏಲಕ್ಕಿಗೆ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಏಲಕ್ಕಿನ ನಾವು ಅಂದರೆ ಅದು ಯಾವ ರೀತಿ ಅಂತಂದರೆ, ಈಗ ನಿಮಗೆ ಈಗ ಹೊರಗಡೆ ಹೋಗಿ ಊಟ ಮಾಡಿರ್ತೀರ ಅಲ್ವಾ, ಆಗ ಮದ್ದು ಹಾಕಿದ್ದಾರೆ ಅಂತ ನಿಮಗೆ ಗೊತ್ತಿರಲ್ಲ ಅಲ್ವಾ. ಆಗ ಮದ್ದು ಹಾಕಿದ್ದಾರೆ ಅಂತ ಗೊತ್ತಿಲ್ಲದೇ ನಿಮಗೆ ಊಟ ಮಾಡಿದ ನಂತರ, ಅಂದರೆ ಸ್ವಲ್ಪ ಸಮಯದ ನಂತರ ನಿಮಗೆ ಏನಾಗುತ್ತೆ, ಊಟ ಸೇರಲ್ಲ ಅಂಥದ್ದಾಗಿರ್ಬೋದು. ಅಂದರೆ ದಿನಗಳು ಕಳೀತಾ ನಿಮಗೆ ಗೊತ್ತಾಗುತ್ತೆ, ಮದ್ದು ಹಾಕ್ಬಿಟ್ಟಿರಬೇಕು, ಅದಕ್ಕೆ ನಮಗೆ ಊಟ ಸರಿಯಾಗಿ ಸೇರ್ತಾ ಇಲ್ಲ, ಏನು ತಿಂದ್ರೂ ವಾಮಿಟ್ ಬರೋಂಗಾಗುತ್ತೆ ಅಂತೆಲ್ಲ ಆಗ್ತಾಯಿದ್ರೆ ಅದು ಮದ್ದಿನ ಪ್ರಭಾವ ಅಂತಲೇ ಹೇಳ್ಬೋದು. ಆಗ ನೀವೇನು ಮಾಡಬೇಕು ಅಂದರೆ, ಹೊರಗಡೆ ಊಟ ಮಾಡಿ ಅಂದರೆ ಹೊರಗಡೆ ಊಟ ಮಾಡಿದ ತಕ್ಷಣ ನೀವು ನಿಮ್ಮ ಜೊತೆಯಲ್ಲೇ ಒಂದು ಏಲಕ್ಕಿನ ಇಟ್ಕೊಂಡಿರಿ. ಆ ಏಲಕ್ಕಿಯನ್ನು ಊಟ ಆದ ತಕ್ಷಣವೇ ನೀವು ಆ ಏಲಕ್ಕಿನ ನೀವು ಅಗಿದು ತಿನ್ನೋದ್ರಿಂದ ನಿಮಗೆ ಯಾರಾದರೂ ಮದ್ದು ಹಾಕಿದರೆ ಅಂತಹ ಒಂದು ಮದ್ದು ವಿಫಲವಾಗುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಮತ್ತು ಇದರಿಂದ ನಿಮಗೆ ಯಾವುದೇ ಒಂದು ದೋಷವೂ ಸಹ ನಿಮಗೆ ತಟ್ಟಲ್ಲ ಅಂತ ಹೇಳಿ ನಮಗೆ ಹಿರೀಕರು ನಮಗೆ ಇದನ್ನು ತಿಳಿಸಿದ್ದಾರೆ. ಮತ್ತು ಸಿದ್ಧಿಶಾಸ್ತ್ರದಲ್ಲೂ ಸಹ ನಮಗೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನಿಮಗೆ ಅದನ್ನ ಅವರು ಊಟದಲ್ಲೇ ಹಾಕ್ಕೊಟ್ಟಿರ್ತಾರೋ ಇಲ್ಲ ನೀರಲ್ಲೇ ಹಾಕ್ಕೊಟ್ಟಿರ್ತಾರೋ ಅದೇ ನಿಮ್ಗೆ ಗೊತ್ತಿರುತ್ತಾ? ಇಲ್ಲ ಅಲ್ವಾ. ಹಾಗಾಗಿ ಊಟದ ತಕ್ಷಣ ಈ ಒಂದು ಏಲಕ್ಕಿನ ತಿನ್ನೋದ್ರಿಂದನೂ ಸಹ ನೀವು ಮದ್ದಿನ ಒಂದು ಸಮಸ್ಯೆ ವಿಫಲವಾಗುತ್ತೆ ಅಂತಲೇ ಹೇಳ್ಬೋದು. ಈ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಹಣವನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ, ಶುಕ್ರನನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ, ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ. ಎಲ್ಲಿ ಏಲಕ್ಕಿ ಇರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿಯ ವಾಸ ಇರುತ್ತೆ ಅಂತಲೇ ಹೇಳ್ಬೋದು. ಯಾರ ಮನೆಯಲ್ಲಿ ಏಲಕ್ಕಿ ಇರುತ್ತೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈಗ ಈ ಏಲಕ್ಕಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ನೋಡಿ, ಒಂದು ಹಚ್ಚ ಹಸಿರಾಗಿರುವಂಥ ಇಷ್ಟೊಂದು ಏಲಕ್ಕಿಯನ್ನು ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ. ನಾನು ನಿಮಗೆ ತೋರ್ಸೋದಕ್ಕೋಸ್ಕರ ಇಷ್ಟೊಂದು ಏಲಕ್ಕಿನ ತೆಗೆದುಕೊಂಡಿರೋದು. ನೋಡಿ, ಇಷ್ಟು ಏಲಕ್ಕಿಲಿ ಒಂದು ಹಚ್ಚ ಹಸಿರಾಗಿರುವಂತಹ ಒಂದು ಏಲಕ್ಕಿನ ತೆಗೆದುಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಲ್ವ, ಈ ರೀತಿ ತೆಗೆದುಕೊಂಡು ಇದ್ರ ಮೇಲೆ ನೀವು ಒಂದು ಮ್ಯಾಜಿಕ್ ಆಗಿರುವಂಥ ಒಂದು ನಂಬರ್ನ ನೀವು ಬರಿಬೇಕಾಗುತ್ತೆ. ಆ ನಂಬರ್ ಯಾವುದು ಅಂತ ನಾನು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ರೆಮಿಡಿನ ನೀವು ಶುಕ್ರವಾರ ದಿನ ಮಾಡ್ಕೊಳ್ಳಿ. ಅಂದರೆ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಅವತ್ತೊಂದು ದಿನ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು 6 ಏಲಕ್ಕಿನ ತೆಗೆದುಕೊಳ್ಳಿ. ನೋಡಿ, ನಾನು ನಿಮಗೆ ಇಲ್ಲಿ ಏಲಕ್ಕಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ 6 ಏಲಕ್ಕಿನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ 6 ಏಲಕ್ಕಿನ ತೆಗೆದುಕೊಂಡು ಅದರಲ್ಲಿ ಒಂದು ಏಲಕ್ಕಿಯ ಮೇಲೆ ನೋಡಿ, ನಾನಿಲ್ಲಿ ನಿಮಗೆ ಬರ್ದಿರೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಇಲ್ಲಿ ಮಾರ್ಕರ್ ಪೆನ್ನ, ನೀವು ಹಸಿರು ಬಣ್ಣದ ಮಾರ್ಕರ್ ಪೆನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಹಸಿರು ಬಣ್ಣದ ಮಾರ್ಕರ್ ಪೆನ್ನ ನೀವು ತೆಗೆದುಕೊಂಡು ನೋಡಿ, ನಾನು ಇಲ್ಲಿ ಏಲಕ್ಕಿನ ತೋರಿಸ್ತಾ ಇದ್ದೀನಲ್ವ, ಈ ಏಲಕ್ಕಿ ಮೇಲೆ ಬರಿಬೇಕಾಗುತ್ತೆ. ಅದು ಯಾವ ರೀತಿ ಬರಿಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ನಾನಿಲ್ಲಿ ನಿಮಗೆ ನೋಡಿ, ಇದನ್ನು ನೀವು ಶುಕ್ರವಾರ ನೀವು ಮಾಡ್ತಾಯಿದ್ದೀರಾ ಅಂತಂದರೆ ನೋಡಿ, ಶುಕ್ರವಾರ ಬೆಳಿಗ್ಗೆ ನೀವು 6 ಏಲಕ್ಕಿಲಿ ಒಂದು ಏಲಕ್ಕಿನ ತೆಗೆದುಕೊಂಡು ಈ ಏಲಕ್ಕಿಯ ಮೇಲೆ ನೋಡಿ, ಇಲ್ಲಿ 520 ನೋಡಿ ತೋರಿಸ್ತಾ ಇದ್ದೀನಲ್ವಾ, 520ನ ನೀವು ಈ ಒಂದು ಏಲಕ್ಕಿಯ ಮೇಲೆ ನೀವು ಬರಿಬೇಕಾಗುತ್ತೆ. ನೋಡಿ, 520 ಅನ್ನೋ ಒಂದು ನಂಬರ್ನ ಈ ಏಲಕ್ಕಿಯ ಮೇಲೆ ಬರೆದು ನೀವು ನಂತರ ನೀವು ಆ ಒಂದು ಈಗ ಬರೆದಿರ್ತೀರಲ್ವಾ, ಈ ಒಂದು ಏಲಕ್ಕಿನ ನೀವು ಬಲಗೈಲಿ ನೀವು ಇಟ್ಕೋಬೇಕಾಗುತ್ತೆ. ಅಂದರೆ 520 ಅಂತ ಬರೆದಿರ್ತೀರಲ್ವ, ಈ ಒಂದು ಏಲಕ್ಕಿನ ಬಲಗೈಲಿ ನೀವು ಈ ರೀತಿ ಇಟ್ಕೊಂಡು ನಿಮ್ಮ ಎದೆಯ ಭಾಗಕ್ಕೆ ನೀವು ಈ ರೀತಿ ಅಂದರೆ ನಿಮ್ಮ ಹೃದಯ ಇದೆಯಲ್ಲ ಅಲ್ಲಿ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು ಅಲ್ಲಿ ನೀವು ಇದನ್ನು ಇಟ್ಕೊಂಡು ನೀವು ನಿಮ್ಮ ಸಮಸ್ಯೆ ಏನಿದೆ ಅದೆಲ್ಲವನ್ನು ಸಹ ಹೇಳ್ಕೊಂಡು ನಂತರ ನೀವು ಶ್ರೀಂ ನೋಡಿ ಬರ್ದಿದ್ದೀನಲ್ಲ, ಶ್ರೀಂ ಎಂಬ ಬೀಜಾಕ್ಷರನ 108 ಸಲ ನೀವು ಹೇಳಬೇಕಾಗುತ್ತೆ. ಅಂದರೆ ದೇವ್ರ ಫೋಟೋದ ಮುಂದೆ ಕೂತ್ಕೊಂಡು ಈ ಒಂದು ಏಲಕ್ಕಿನ ಬಲಗೈಯಲ್ಲಿ ಇಟ್ಕೊಂಡು ನಿಮ್ಮ ಎದೆ ಭಾಗಕ್ಕೆ ಈ ಕೈನ ಹಿಂಗೆ ಇಟ್ಕೋಬೇಕಾಗುತ್ತೆ. ಎದೆ ಭಾಗಕ್ಕೆ ಕೈನ ಇಟ್ಕೊಂಡು
ಇಟ್ಕೊಂಡು ಅಲ್ಲಿ ನೀವು ಶ್ರೀಂ ಶ್ರೀಂ ಎಂಬ ಬೀಜಾಕ್ಷರವನ್ನು ಲಕ್ಷ್ಮಿಯನ್ನು ನೆನೆದು 108 ಸಲ ಆ ಬೀಜಾಕ್ಷರವನ್ನು ನೀವು ಹೇಳಿದ ನಂತರ ಈ ಒಂದು ಏಲಕ್ಕಿನ ನೀವು ನಿಮ್ಮ ಪರ್ಸಲ್ಲಾಗಿರ್ಬೋದು, ಇಲ್ಲ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಪಾಕೆಟಲ್ಲಾಗಿರ್ಬೋದು ಇಟ್ಕೊಳ್ಳಿ. ಇದನ್ನ ಸದಾ ನೀವು ನಿಮ್ಮ ಜೊತೆಯಲ್ಲೇ ಈ ಒಂದು ರೆಮಿಡಿನ ನೀವು ಒಂದಿನ ಮಾಡಿದ್ರೆ ಸಾಕು. ಇದನ್ನ 1 ತಿಂಗಳುಗಳ ಕಾಲ ನೀವು ನಿಮ್ಮ ಪಾಕೆಟಲ್ಲಾಗಿರ್ಬೋದು, ವ್ಯಾಂಟಿ ಬ್ಯಾಗು, ಜೇಬಲ್ಲಿ ನೀವು ಇಟ್ಕೊಂಡು ನೀವು 1 ತಿಂಗಳುಗಳ ಕಾಲ ಇಟ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ನಿಮಗೆ ಹಣನ ಅಟ್ರಾಕ್ಷನ್ ಮಾಡುತ್ತೆ, ಯಾವ ರೀತಿ ನಿಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡುತ್ತೆ, ಯಾವ ರೀತಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಹತ್ರ ಬರ್ತಾರೆ, ಯಾವ ರೀತಿ ನಿಮ್ಮಲ್ಲಿರುವಂತಹ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶನ ಹೋಗಲಾಡಿಸಿ ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾಗಿರುವಂತಹ ಈ ಒಂದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಏಕೆಂದರೆ ಏಲಕ್ಕಿಯ ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು. ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಮಾಡುತ್ತೆ, ಶುಕ್ರನನ್ನು ಅಟ್ರಾಕ್ಷನ್ ಮಾಡುತ್ತೆ, ಮತ್ತು ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಏಲಕ್ಕಿನ ನೀವು ಈ ಥರ ಬರೆದು ಇದರ ಒಂದು ಬೀಜಾಕ್ಷರವನ್ನು ಹೇಳಿ ನೀವು ಈ ಒಂದು ಏಲಕ್ಕಿನ 1 ತಿಂಗಳ ಕಾಲ ಇಟ್ಕೊಳ್ಳಿ. ನಂತರ ನೀವು 1 ತಿಂಗಳು ಆದ ಮೇಲೆ ಅದನ್ನು ತೆಗೆದು ನೀವು ಯಾವುದಾದ್ರು ಒಂದು ಮರದ ಕೆಳಗೆ ಹಾಕ್ಬಿಡಿ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಇದ್ರ ಮೇಲೆ ನಾವು ಈ ಹಸಿರು ಬಣ್ಣದ ಮಾರ್ಕರ್ ಪೆನ್ನಿಂದ ನಾವು 520 ಅನ್ನೋ ಒಂದು ನಂಬರು ಶುಕ್ರನನ್ನು ಅಟ್ರಾಕ್ಷನ್ ಮಾಡುತ್ತೆ, ಮಾತೆ ಮಹಾಲಕ್ಷ್ಮಿಯನ್ನು ಅಟ್ರಾಕ್ಷನ್ ಮಾಡುತ್ತೆ, ಮತ್ತು ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಈ ಒಂದು 520 ಅನ್ನೋ ನಂಬರ್ನ ಒಂದು ಮ್ಯಾಜಿಕ್ ನಂಬರ್, ಒಂದು ಮಿರಾಕಲ್ ನಂಬರ್ನ ನೀವು ಏಲಕ್ಕಿಯ ಮೇಲೆ ಹಸಿರು ಬಣ್ಣದ ಪೆನ್ನಿಂದನೇ ಬರೆದುಕೊಂಡು ನೀವು ಈ ಬೀಜಾಕ್ಷರವನ್ನು ಹೇಳ್ಕೊಂಡು ನೀವು ಲಕ್ಷ್ಮಿಯನ್ನು ನೆನೆದು ಇಟ್ಕೊಳ್ಳೋದ್ರಿಂದ ಮಾತ್ರ ನಿಮಗೆ ಎಲ್ಲ ಥರಲ್ಲೂ ಅಟ್ರಾಕ್ಷನ್ ಆಗುತ್ತೆ. ನೀವು ದುಡ್ಡು ಕೈಯಲ್ಲಿ ಉಳಿಯುತ್ತೆ. ಮತ್ತು ಸಾಲದ ಹೊರೆಯಿಂದ ಬಳಲ್ತಾ ಇದ್ದರೆ ಸಾಲದ ಸಮಸ್ಯೆ ಅನ್ನೋದು ನಿವಾರಣೆ ಆಗುತ್ತೆ. ಒಂದು ಮಿರಾಕಲ್ ಆದ ಒಂದು ಪವಾಡದ ರೀತಿಯಲ್ಲೇ ನಿಮಗೆ ಒಂದು ಮಿರಾಕಲ್ ಆಗಿ ನಿಮಗೆ ವರ್ಕ್ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂತಹ ಒಂದು ಪವರು ಈ ಏಲಕ್ಕಿಗೆ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಎಂಥದೇ ಸಮಸ್ಯೆ ಇರಲಿ, ನಿಮಗೆ ವ್ಯಾಪಾರ ಸರಿಯಾಗಿ ಆಗ್ತಾಯಿಲ್ಲ ಅನ್ನೋ ಒಂದು ಸಮಸ್ಯೆ ಆಗಿರ್ಬೋದು, ಸಾಲದ ಮೇಲೆ ಸಾಲ ಆಗ್ತಾಯಿದೆ ಅನ್ನೋ ಸಮಸ್ಯೆ ಆಗಿರ್ಬೋದು, ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅನ್ನೋ ಸಮಸ್ಯೆ ಆಗಿರ್ಬೋದು, ಈ ರೀತಿ ಮನೆಯಲ್ಲಿ ಬರೀ ದುಡ್ಡಿನ ವಿಷಯಕ್ಕೆ ಜಗಳಗಳಾಗ್ತಾ ಇದೆ ಅನ್ನೋದಾಗಿರ್ಬೋದು, ನಿಮಗೆ ಯಾವ ಸಮಸ್ಯೆ ಇದೆ ಅದೆಲ್ಲವನ್ನು ಸಹ ಹೋಗಲಾಡಿಸಿ ನಿಮಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ. ಮತ್ತು ಈ ಒಂದು ಮ್ಯಾಜಿಕ್ ನಂಬರು ಧನ ಆಕರ್ಷಣೆ ಮಾಡುತ್ತೆ, ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ, ಶುಕ್ರನನ್ನು ಆಕರ್ಷಣೆ ಮಾಡಿದ್ರೆ ಸಾಕಲ್ವಾ, ಧನ ಅನ್ನೋದು ಹಣ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲು ಈ ಒಂದು ಮ್ಯಾಜಿಕ್ ನಂಬರಿಗೆ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ 520 ಎಂಬ ಮ್ಯಾಜಿಕ್ ನಂಬರನ್ನು ಬರೆದು ನೀವು ಲಕ್ಷ್ಮೀ ಬೀಜ ಮಂತ್ರವಾದ ಶ್ರೀಂ 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 ಎಂಬ ಬೀಜಾಕ್ಷರವನ್ನು 108 ಸಲ ಹೇಳಿ ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಆಗ ಇದು ಆ ಒಂದು ಬೀಜಾಕ್ಷರ ಹೇಳಿ ನೀವು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಆಗಿರ್ತಾರೆ, ಹಣ ಅಟ್ರಾಕ್ಷನ್ ಆಗಿರುತ್ತೆ. ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇರುವಂತಹ ಏಲಕ್ಕಿನ ನಾವು ಇಟ್ಕೊಂಡು ಯಾವ ರೀತಿ ಶುಕ್ರನನ್ನು ಅಟ್ರಾಕ್ಷನ್ ಮಾಡ್ಬೋದು, ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು, ಹಣ ನಮ್ಮನ್ನು ಹುಡಿಕೊಂಡು ಬರುವಂತೆ ಮಾಡೋದು ಅನ್ನೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಇದು ಯಾವ ರೀತಿ ನಿಮಗೆ ಫಲ ಕೊಡುತ್ತೆ ಅಂತ ಅನ್ನೋದು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹಾಗೇ ಆಗಿರುತ್ತೆ. ಈಗ ಶುಕ್ರನೇ ಅಟ್ರಾಕ್ಷನ್ ಆಗಿದ್ದಾನೆ ನಮಗೆ ಅಂತ ಅಂದಮೇಲೆ ಹಣ ಬರದೇ ಇರುತ್ತಾ, ನಮ್ಮ ಸಮಸ್ಯೆಗಳ ಬಗ್ಗೆ ಅರಿದೇ ಇರುತ್ತಾ, ಸಾಲ ತೀರದೇ ಇರುತ್ತಾ, ಖಂಡಿತ ವರ್ಕ್ ಮಾಡುತ್ತೆ. ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯೇ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಿಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.